ಇದು ನಿಮ್ಮಿಗಾಗಿ ಭಾರತೀಯ ಸಂಸ್ಕೃತಿಯ ತಟ್ಟೆ ತುಂಬಿದ ರಾಣಿ ಮಹಾರಾಣಿ ಕಥೆ. ಕನ್ನಡದಲ್ಲಿ ರಾಣಿ ಮಹಾರಾಣಿ. ಹಳೆಯ ಕಾಲದಲ್ಲಿ ವಿಜಯನಗರದ ಸುತ್ತಲೂ ಅರಣ್ಯದಿಂದ ಕೂಡಿದ ಒಂದು ಸುಂದರ ರಾಜ್ಯದಲ್ಲಿ ಮಹಾರಾಣಿ ರಾಣಿಯವರ ರಾಜ್ಯ ಆಡಿಸುತ್ತಿದ್ದರು. ಮಹಾರಾಣಿ ರಾಣಿ ಬುದ್ಧಿವಂತಿಕೆಯಿಂದ ಹಾಗೂ ಧೈರ್ಯದಿಂದ ರಾಜ್ಯವನ್ನು ಪೋಷಿಸುತ್ತಿದ್ದರು. ಅವರ ಪೋಷಕರು ಕಲಿತ ಮತ್ತು ಧಾರ್ಮಿಕರಾಗಿದ್ದು, ರಾಣಿಗೆ ಮಕ್ಕಳಾಗಿದ್ದಾಗಲೇ ವೇದಗಳು, ಧರ್ಮ, ಧೈರ್ಯ ಮತ್ತು ಧೈರ್ಯವಂತ ಮಹಿಳೆಯರ ಕಥೆಗಳನ್ನು ಕಲಿಸಿದ್ದರು. ರಾಣಿ ಪ್ರತಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂದೆ ನದಿ ತೀರದಲ್ಲಿ ಸ್ನಾನ ಮಾಡಿ, ತುಳಸಿಗೆ ನೀರು ಹಾಕಿ, ದೇವರಿಗೆ ನಮಸ್ಕರಿಸುತ್ತಿದ್ದರು. ರಾಜ್ಯದಲ್ಲಿ ಎಲ್ಲಿ ಬಡವರು ಇದ್ದರೂ ಸಹಾಯ ಮಾಡುವ ಉತ್ಸಾಹ ಇವರಿಗಿತ್ತು. ಜನರು ತಮ್ಮ ಸಮಸ್ಯೆಗಳನ್ನು ಹಾಳೆಯ ಮೇಲೆ ಬರೆದು ಅರಮನೆ ಮುಂದೆ ಬಿಟ್ಟರೆ, ಅದನ್ನು ತಾನು ಓದಿ ಪರಿಹರಿಸುತ್ತಿದ್ದರು. ಒಂದು ದಿನ ಪಕ್ಕದ ರಾಜ್ಯದ ದೊರೆ ಆಕೆಯ ರಾಜ್ಯವನ್ನು ದಾಳಿ ಮಾಡಲು ಯತ್ನಿಸಿದಾಗ ಎಲ್ಲ ಮಂತ್ರಿಗಳು ಹೆದರಿ ಹೋಗಿದ್ದರು. ಆದರೆ ಮಹಾರಾಣಿ ರಾಣಿ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳದೆ, ಅವರ ಆಭರಣಗಳನ್ನು ಬದಲಾಗಿ ಯುದ್ಧದ ಉಡುಪನ್ನು ತೊಟ್ಟು ಕುದುರೆ ಮೇಲೆ ಏರಿ ಹೋರಾಡಲು ಹೊರಟರು. ಆಕೆ ಅಣ್ಣದೊಡನೆ ಕಟಾರಿ ಹಿಡಿದು ಹೋರಾಡಿದಾಗ, ಆಕೆ ಹಸಿರು ಬಟ್ಟೆಯಲ್ಲಿ ಕುದಿಯುವಂತೆ ಕುದುರೆ ಮೇಲೆ ಚಲಿಸುತ್ತಿದ್ದ ದೃಶ್ಯ ರಾಜ್ಯದ ಜನರಿಗೆ ಸಹ ಧೈರ್ಯ ತುಂಬಿತು. ಯುದ್ಧದ ನಡುವೆ ಕೂಡ ಆಕೆ ಶತ್ರು ಸೇನೆಯ ಜನರನ್ನು ಕೊಲ್ಲದಂತೆ, ಅವರಿಗೆ ಜೀವನವನ್ನು ಕೊಟ್ಟು ಹಿಂಸೆ ಇಲ್ಲದಂತೆ ಯುದ್ಧವನ್ನು ಮುಗಿಸಿದರು. ನಂತರ ಶತ್ರು ದೊರೆ ಶರಣಾಗಿ, ಮಹಾರಾಣಿ ರಾಣಿಯ ಧೈರ್ಯವನ್ನು ಮೆಚ್ಚಿ, ಸ್ನೇಹದ ಒಡಂಬಡಿಕೆಯನ್ನು ಮಾಡಿದರು. ರಾಜ್ಯದಲ್ಲಿ ನೆಮ್ಮದಿ ಮತ್ತು ಸಂತೋಷ ಮನೆಮಾಡಿತು. ಜನರು ಮಹಾರಾಣಿಯನ್ನು ದಯಾಳು, ಧೈರ್ಯವಂತ, ನಿಷ್ಠಾವಂತ ರಾಜಯೋಗಿನಿಯಾಗಿ ನೋಡುತ್ತಿದ್ದರೆ, ಮಕ್ಕಳಿಗೆ ಆಕೆ ಧೈರ್ಯದ ಮಹಾರಾಣಿ ಎನ್ನುವಂತೆ ಉಳಿದಳು.